ಹೆಲೋ, ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಇದೊಂಥರ ಎಕ್ಸಿಟಿಂಗ್ ಮೈ ಲೇಝಿ ಗರ್ಲ್ ಎರಾ ಅಂತಂದ್ಬಿಟ್ಟು. ಯಾಕೆ ವಿಡಿಯೋ ಮಾಡೋದಕ್ಕಾಗಿರಲಿಲ್ಲ ಅಂದರೆ ಕಾರಣಾಂತರಗಳಿಂದ ಮೆಂಟಲ್ ಬ್ಲಾಕೇಜಸ್ ಆಗಿತ್ತು. ಯಾವುದು ಕಾಂಟೆಂಟ್ ಕೂಡ ನಾನು ಯೋಚನೆ ಮಾಡೋಕ್ಕಾಗಿರಲಿಲ್ಲ, ಶೂಟ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಈ ಲೇಝಿ ಗರ್ಲ್ ಏರಿಯಾದಿಂದ ಹೊರಗೆ ಬರ್ತಾ ಒಂದು ಕಂಟೆಂಟ್ ಶುರು ಮಾಡೋಣ ಅಂತ ಶುರು ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಬೇಗ ಎದ್ದೇಳೋದನ್ನು ಅಭ್ಯಾಸ ಮಾಡಿಕೊಂಡೆ, ಯಾಕಂದರೆ ರಾತ್ರಿ ಬೇಗ ಮಲ್ಗೋದನ್ನು ಅಭ್ಯಾಸ ಮಾಡಿದ್ದೆ. ಅದಾದಮೇಲೆ ಎದ್ದು ನಾನು ಮಾರ್ನಿಂಗ್ ರುಟೀನ್ ಮುಗಿಸ್ಕೊಂಡು ದಿನಾನ ಪ್ಲ್ಯಾನ್ ಮಾಡಿಕೊಂಡೆ. ಯಾಕಂದರೆ ಯೂಶ್ವಲಿ ಹಾಗೆ ಮಾಡಿದಾಗ ಏನು ಮಾಡಬೇಕು ಅಥವಾ ಏನೇನು ಕೆಲಸಗಳಿದೆ ಇವತ್ತು ಅಂತ ಕ್ಲಿಯರಾಗಿ ಆರ್ಗನೈಸ್ಡ್ ಆಗಿದ್ದಾಗ ಬೇಗ ಬೇಗ ಕೆಲಸ ಮುಗಿಸ್ಕೋಬಹುದು, ಯಾವುದೇ ಥರ ಬ್ಲಾಕೇಜಸ್ ಇರಲ್ಲ ಅಂತ ಹೇಳಿಬಿಟ್ಟು. ಇಲ್ಲ ಏನು ಕೆಲಸ ಮಾಡೋದು ಅಂತ ಗೊತ್ತಿಲ್ಲ ಅಂತ ಹೇಳಿದಾಗ ಬರೀ ನೆಟ್ಫ್ಲಿಕ್ಸ್ ನೋಡ್ಕೊಂಡು ಕೂತ್ಕೊಂಡಿರ್ತಾ ಇದ್ದೆ. ಅದಾದ ತಕ್ಷಣ ಪ್ಲ್ಯಾನ್ ಮಾಡಿದ್ಮೇಲೆ ಫಸ್ಟ್ ಮಾಡಿದ್ದೇನೆ ಸ್ಕ್ರೀನ್ ಟೈಮ್ನ ಕಡಿಮೆ ಮಾಡಿದೆ. ಇನ್ಸ್ಟಾಗ್ರಾಮ್ನ ಸ್ಕ್ರಾಲ್ ಮಾಡ್ಕೊಂಡು ಕೂತ್ಕೊಂಡ್ರೆ 2-3 ಅವರ್ ಹೋಗೋದು ಕೂಡ ಗೊತ್ತಾಗ್ತಿರಲಿಲ್ಲ. ಸ್ಕ್ರೀನ್ ಟೈಮ್ನ ರಿಡ್ಯೂಸ್ ಮಾಡೋದ್ರಿಂದ ಅಟ್ಲೀಸ್ಟ್ ಪ್ರೊಡಕ್ಟಿವ್ ಆಗಿ ಏನಾದರೂ ಮಾಡ್ತೀನಿ ಅಂತ ಹೇಳಿಬಿಟ್ಟು ಫಸ್ಟ್ ಸ್ಕ್ರೀನ್ ಟೈಮ್ನ ರಿಡ್ಯೂಸ್ ಮಾಡಿದೆ. ಅದಾದ ನಂತರ ಈ ಪ್ಲೇಸ್ನ ತುಂಬ ದಿನದಿಂದ ಕ್ಲೀನ್ ಮಾಡಬೇಕು ಅಂದ್ಕೊಂಡಿದ್ದೆ, ಆದರೆ ಕ್ಲೀನ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಇವತ್ತು ಪ್ರೊಕಾಸ್ಟಿನೇಟ್ ಮಾಡಿದ್ದೇನೆ ಅಥವಾ ಮುಂದೂಡ್ದೇನೆ ಸುಮ್ಮನೆ ಕೂತ್ಕೊಂಡಿದ್ದೀನಿ ಕ್ಲೀನ್ ಮಾಡೋಣ, ಯಾಕಂದರೆ ಫೋನ್ ನೋಡಬಾರ್ದು ಅಂತ ನಾನು ಇದನ್ನು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಪಟಾಪಟ್ ಅಂತ ಬೇಗನೆ ಎಲ್ಲನೂ ಕ್ಲಿಯರ್ ಆಯಿತು. ನಮ್ಮ ಸುತ್ತಮುತ್ತ ಇರೋ ಜಾಗ ಎಷ್ಟು ಹರಡಿರುತ್ತೋ ಅದೇ ಥರನೇ ನಮ್ಮ ಮನಸ್ಸು ಕೂಡ. ಏನು ಅದನ್ನು ನೋಡ್ತಾ ಇದ್ದರೆ ನಮಗೇನು ಮಾಡಬೇಕು ಅಂತ ಅನಿಸಲ್ಲ. ಹಾಗಾಗಿ ನಾನು ಸುತ್ತಮುತ್ತ ಇರೋ ಜಾಗಗಳನ್ನ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ತಾ ಬಂದರೆ ಮೆಂಟಲ್ ಬ್ಲಾಕೇಜ್ ಕೂಡ ಕಡಿಮೆ ಆಗುತ್ತೆ ಅಂತ ಇದರಿಂದ ಶುರು ಮಾಡಿದೆ. ಆಮೇಲೆ ರೀಡಿಂಗ್ ಹ್ಯಾಬಿಟ್ ತಪ್ಪೋಗ್ಬಿಟ್ಟಿತ್ತು, ಮತ್ತೆ ಓದೋದಕ್ಕೆ ಶುರು ಮಾಡಿದೆ. ಜಾಸ್ತಿ ಗಿಡಗಳಿಲ್ಲ, ಮೇಂಟೈನ್ ಮಾಡೋಕ್ಕಾಗ್ತಿರ್ಲಿಲ್ಲ. ಇರೋ ಒಂದು ಗಿಡನೇ ನೀರು ಹಾಕಿ ನೀಟಾಗಿ ಮೇಂಟೈನ್ ಮಾಡ್ತಾಯಿದ್ದೀನಿ. ಆಮೇಲೆ ಜಾಸ್ತಿ ಫ್ಯಾಮಿಲಿ ಟೈಮ್ ಕೊಡ್ತಾಯಿದ್ದೀನಿ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ. ಇದೆಲ್ಲ ಆದಮೇಲೆ ಈ ವಿಡಿಯೋನ ಕೂತ್ಕೊಂಡು ಎಡಿಟ್ ಮಾಡ್ತಾಯಿದ್ದೆ. ಎಡಿಟ್ ಮಾಡಿ ತುಂಬ ದಿನವೇ ಆಗಿತ್ತು. ಎಡಿಟ್ ಮಾಡಿದ್ದೀನಿ. ಈ ವಿಡಿಯೋ ಎಷ್ಟರ ಮಟ್ಟಿಗೆ ಚೆನ್ನಾಗಿ ಬಂದಿದೆ ಗೊತ್ತಿಲ್ಲ. ಚಿಕ್ಕ ವಿಡಿಯೋನೇ, ಆದರೆ ಒಂದು ಸ್ಟೆಪ್ ಅಷ್ಟೇ ಪ್ರೊಡಕ್ಟಿವ್ ಆಗಿರೋದಕ್ಕೆ. ಈ ಮೂಲಕ ಈ ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ. ನೀವು ಕೂಡ ಅಷ್ಟೇನೇ ಅಕಸ್ಮಾತ್ ಏನಾದರೂ ಪ್ರೊಡಕ್ಟಿವ್ ಆಗಿಲ್ಲ ಅಂದರೆ ಇವತ್ತೇ ಆ ಲೇಝಿ ಗರ್ಲ್ ಎರಾದಿಂದ ಹೊರಗೆ ಬನ್ನಿ. ಎಲ್ಲ ಕೆಲಸಗಳಾದಮೇಲೆ ನೆಟ್ಫ್ಲಿಕ್ಸ್ ನೋಡಿ ನನ್ನ ದಿನಾನ ಮುಗಿಸ್ದೆ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್.